ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಕಾಯಕ ಶರಣರ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸುವ ಮುಖಾಂತರ ಆಚರಿಸಲಾಯಿತು. ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣರ ಕಾಯಕದ ಬಗ್ಗೆ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಮಂಜುನಾಥ್ ಸೇರ್ಕಾನಿ ಅವರು ಮಾತನಾಡಿ, ಕಾಯಕ ಶರಣರ ವಚನ ಹಾಗೂ ವಚನ ಸಾಹಿತ್ಯದ ಬಗ್ಗೆ ಇಂದಿನ ಪೀಳಿಗೆಗೆ ಮಾಹಿತಿ ಮುಟ್ಟಿಸುವಂಥ ಕೆಲಸವನ್ನು ನೀವು ಎಲ್ಲರೂ ಮಾಡುವುದೇ ಕಾಯಕ ಎಂದು ಭಾವಿಸೋಣ ಎಂದರು. ಈ ಸಮಾರಂಭದಲ್ಲಿ ನಿವೃತ್ತ ಉಪನ್ಯಾಸಕರಾದ ಎಸ್.ಜಿ. ಕಡೇಮನಿಯವರು ಮಾತನಾಡಿ, ಶರಣ ಸಾಹಿತ್ಯದ ಪರಿಚಯ ಪಠ್ಯಪುಸ್ತಕದಲ್ಲಿ ಬರುವಂತೆ ಆಗಲೆಂದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಹಾಗೂ ಇವತ್ತಿನ ಸಮಾರಂಭದಲ್ಲಿ ಕಂದಾಯ ಇಲಾಖೆಯ ಸಿರಸ್ದಾರರಾದ ಅನಂತ್ ಚಿಪ್ಪಲ್ಕಟ್ಟಿ ಹಾಗೂ ಕಚೇರಿಯ ಸಿಬ್ಬಂದಿಗಳಾದ ಪರಶುರಾಮ್ ಸಿಂಧೆ ಹಾಗೂ ಸಮಾಜದ ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಔದ್ಯೋಗಿಕ ಕ್ರಾಂತಿಯಲ್ಲಿ ಈ ಎಲ್ಲ ವಿಷಯಗಳು ಮೊಳಕೆ ಹೊಡೆದದ್ದು ಯುರೋಪ್ ಖಂಡದಲ್ಲಿ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಆವಾಗಿನ ಇತಿಹಾಸಕಾರರು ಬಹುಶಃ ಈ ಭಾಗದ ಇತಿಹಾಸವನ್ನು ಅಭ್ಯಾಸ ಮಾಡಿರಲಿಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ 12ನೇ ಶತಮಾನದಲ್ಲಿ ಅಥವಾ 10ನೇ ಶತಮಾನದ ಉತ್ತರಾರ್ಧ, ನಿಜವಾಗ್ಲೂ ಶರಣ ಪರಂಪರೆ ಆರಂಭವಾಗಿದ್ದು 10ನೇ ಶತಮಾನದ ಉತ್ತರಾರ್ಧ ಅಂದ್ರೆ 1050 ನಂತರ ಅಂತ ನಾವು ಸಾಮಾನ್ಯವಾಗಿ ಹೇಳ್ಕೋಬಹುದು. ಅಲ್ಲಿಂದ ಶರಣರು ಸಮಾಜದಲ್ಲಿ ಕಾಣಿಸ್ಕೊಂಡು ಸಾಮಾಜಿಕ ಸುಧಾರಣೆಗೋಸ್ಕರ ತಮ್ಮದೇ ಆದಂಥ ಒಂದು ಜೀವನ ಪದ್ಧತಿಯನ್ನು ಅವರು ಆರಂಭ ಮಾಡಿದರು. ಬಹಳ ಆಶ್ಚರ್ಯ ಅನ್ನಿಸ್ತದೆ, ಯಾವುದೇ ಮಾಧ್ಯಮಗಳ ಸಹಾಯ ಇಲ್ಲದೆ, ಯಾವುದೇ ಪ್ರಚಾರದ ಉಪಕರಣಗಳಿಲ್ಲದೆ ತಮ್ಮದೇ ಆದಂಥ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡಿಕೊಂಡು ತಮ್ಮ ಸ್ವಾನುಭವದಿಂದ ವಚನಗಳನ್ನು ರಚನೆ ಮಾಡಿ ಅನುಭವ ಮಂಟಪದಲ್ಲಿ ಬಸವಣ್ಣನವರು, ಅಲ್ಲಮ ಪ್ರಭುಗಳು ಮತ್ತು ನಮ್ಮ ಚನ್ನಬಸವಣ್ಣನವರ ಸನ್ನಿಧಿಯಲ್ಲಿ ಅವನ್ನ ಪ್ರಸ್ತುತಪಡಿಸ್ತಾ ಇದ್ದೆ. ನಾನು ಮಾತು ಕೇಳಿದೆ, ಎಲ್ಲ ವಚನಗಳಿಗೆ ಚನ್ನಬಸವಣ್ಣನವರ ಸಹಿ ಆದ್ರೆ ಮಾತ್ರ ಅದು ಅಧಿಕೃತ, ಇಲ್ಲದೇ ಇದ್ರೆ ಅದರಲ್ಲಿ ಬದಲಾವಣೆಗಳಂತಾರೆ ಅನ್ನುವಂಥ ಸೂಚನೆ ಒಂದಿತ್ತು ಅಂತ ನನಗೆ ಕೇಳಿ ಬಹಳ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಹೆಮ್ಮೆ ಅನ್ಸೋ ಕಾರಣ ಏನಂದ್ರೆ ಇದ್ದಂತಹ ಶರಣರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನವರೇ ನಮ್ಮ ಚನ್ನಬಸವಣ್ಣನವರು ಅವರು ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿ ಈ ಸಮಾಜದಲ್ಲಿರುವಂಥ ಬಹಳಷ್ಟು ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಿ ಎಲ್ಲರಿಗೂ ಸಮಬಾಳು ಸಮಪಾಲು ಅಂದರೆ ಸಮಾಜದ ಬೀಜವನ್ನು ಬಿತ್ತಿದಂಥ ಮಹಾನುಭಾವರು. 12ನೇ ಶತಮಾನದಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಬಹಳ ಸಾಮಾನ್ಯವಾಗಿ ಹೇಳೋದಾದರೆ 12ನೇ ಶತಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹತ್ವ ಇತ್ತು. ಯಾರು ಕಾಯಕ ಮಾಡ್ತಿದ್ರೋ ಅವ್ರಿಗೆ ಮಾತ್ರ ಅಂದಿನ ಸಮಾಜದಲ್ಲಿ ಅಂದಿನ ದಿನಮಾನಗಳಲ್ಲಿ ಬಹಳ ಗೌರವ ಇತ್ತು. ಕಾಯಕವೇ ಕೈಲಾಸ ಅನ್ನೋದ್ರ ಜೊತೆಗೆ ಯಾವುದೂ ಕೆಲಸ ಮಾಡಿದ್ರು ಅದಕ್ಕೆ ಕೀಳು ಬೀಳು ಅನ್ನೋ ಯಾವುದೋ ಒಂದು ಲೇಬಲ್ ಇರಲಿಲ್ಲ. ಯಾವುದೇ ಕೆಲಸ ಯಾರು ಬೇಕಾದರೂ ಮಾಡ್ಬೋದು. ಉದಾಹರಣೆಗೆ ಡೋರ್ ಕಕ್ಕಯ್ಯ ಹೇಳಬೇಕಾದ್ರೆ ಅವರು ಚರ್ಮವನ್ನು ಹದ ಮಾಡ್ತಾ ಇದ್ರು. ಸಂಗಾರ ಹರಳೆಯವರು ಈ ಚರ್ಮವನ್ನು ಹದ ಮಾಡಿದ ಚರ್ಮವನ್ನು ಚಪ್ಪಲಿ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ರು. ಹೀಗಾಗಿ ಅಲ್ಲಿ ಯಾವುದೇ ಕೆಲಸ ಮಾಡಿದ್ರು ಇದಕ್ಕೆ ರೊಕ್ಕ ಕೊಡ್ತಾರೆ. ಬಹಳಷ್ಟು ಶರಣರು ಇದರಲ್ಲಿ ಬರ್ತಾರೆ. ಸರ್ಕಾರದವರು ಇದನ್ನು ಕ್ಲಾರಿಫಿಕೇಶನ್ ಮಾಡಿ ಎಲ್ಲ ಶರಣರ ಜಯಂತಿ ಒಂದ್ಸರಿ ಮಾಡಿದ್ರೆ ಆ ಶರಣರ ವಿಚಾರಗಳು, ವಚನಗಳು ಯಾರಿಗೂ ಮುಟ್ಟೋದಿಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರದವರು ಬಹಳ ಚಿಂತನೆ ಮಾಡಿ ಅದನ್ನು ಸ್ವಲ್ಪ ಹಂತವಾಗಿ ಬೇರೆ ಬೇರೆ ಮಾಡಿದ್ದಾರೆ. ಇವತ್ತು ಸರ್ಕಾರದವರು ನಮ್ಮ ಮಾದರ್ ಚೆನ್ನೈ ಇರ್ಬೋದು, ಮಾದರ್ ಧುಳೆಯವರು ಇರ್ಬೋದು, ಈ ಪೆದ್ದಲಿಂಗ ಇರ್ಬೋದು, ಡೋರ್ ಕಕ್ಕಯ್ಯ ಇರ್ಬೋದು, ಆಮೇಲೆ ಸಂಗಾರ ಹಳೆಯ